ಹಿಂಗೆ ಸೈಡ್ಗಾಗ್ರ ಹೋಗೋಣ. ಹಿಂಗೆ ಬಾ. ಸರಿನಾ? ತರೋಣ. ಕಮ್ಮಿ ಅವಷ್ಟೇ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಅಣ್ಣ ತಮ್ಮ ಹೆಸರು? ಚಂದನ್ ಆರ್ ಅಂತ. ಚಂದನ್ ಅಂದ್ಬಿಟ್ಟು. ನಿಮ್ಮದು ಯಾವ ಊರು, ಯಾವ ತಾಲೂಕು ಅಣ್ಣ? ಅಣ್ಣ ನಮ್ಮ ಜಾಲ್ಗೆ ದೇವನಹಳ್ಳಿ ತಾಲೂಕು, ಕುಂದಣ ಹೋಬಳಿ. ಹೌದಾ? ಓಕೆ. ಎಷ್ಟಿಂದ ಮಾತಾಡ್ತೀರಾ? ಅಣ್ಣ ನಾವು ಸುಮಾರು ವರ್ಷದಿಂದ ಬರ್ತೀವಿ. ಸುಮಾರು ವರ್ಷ ಅಂದರೆ ಮಿನಿಮಮ್ ಅಣ್ಣ? ಅಣ್ಣ ಲೆಕ್ಕ ಇಲ್ಲ ಅಣ್ಣ. ಲೆಕ್ಕ ಇಲ್ಲ. ತಾತ ಅವ್ರ ಕಾಲದಿಂದ. ಓಕೆ ಓಕೆ. ಎಷ್ಟೊತ್ತು ಹಾಕಿದ್ದೀರಣ್ಣ? ಅಣ್ಣ ನಾವು ಜೊತೆ ಒಂದು ಒಂಟಿ ಹಾಕಿದ್ದೀವಿ. 2 ಜೊತೆ ಒಂದು ಒಂಟಿ. ಹೆಂಗೆ ನಡೀತೈತೆ ಅಣ್ಣ ವ್ಯಾಪಾರ? ಅಣ್ಣ ವ್ಯಾಪಾರ ಪರವಾಗಿಲ್ಲ, ಕೇಳ್ತಾರೆ ಓದ್ತಾರೆ. ಹಾಂ. ಜಾಸ್ತಿ ಹೊರಗಡೆ ಗಿರಾಕಿ ಜಾಸ್ತಿನಾ ಲೋಕಲ್ಲ? ಅಣ್ಣ ಎಲ್ಲ ಇದು ಈಗ ಜಾತ್ರೆ ಅವರು ಬುಕ್ಕ ಹಾಸನ ಆಚೆ ಜಾತ್ರೆ ಮಾಡೋರಲ್ಲ ಅವ್ರು ಜಾಸ್ತಿ ಅವರೇ ಜಾಸ್ತಿ. ಓಕೆ ಅಣ್ಣ, ನೀನು ಯುವಕರಾಗ್ಬಿಟ್ಟು ಈಗಿನ ಯುವಕರಿಗೆ ಏನು ಹೇಳ್ತೀರಾ? ಯುವಕರಿಗೆ ಏನು ಹೇಳ್ತೀನಿ ಅಂದರೆ, ವರಿ ಕಟ್ಟಕ್ಕಾಗಿಲ್ಲ ಅಂದ್ರೂ ಒಂದು ಹೊಸ ಕಟ್ಟಿ ಒಂದು ಹೊಸ ಕರ ಸಾಕ್ರಿ. ಆ ಹೊಸ ಕರೆಯಿಂದ ಒಂದು ಕರ ಹುಡ್ತದೆ, ಕರೆಯಿಂದ ಒಂದು ದೊಡ್ಡ ವರಿ ಆಗ್ತದೆ. ಎಂದಾನ ಒಂದಿನ ನಿಮ್ಮ ಹೆಸರು ಎಲ್ಲ ಮೆರೀತದೆ. ನೋಡಪ್ಪ ನಮ್ಮ ಮನೆಯಿಂದ ಹೋಗಿರೋ ಕರ ಈಗ ಏಕೆ ಅಂತ ನೀವು ಹೇಳ್ಕೊಬೋದು. ಸಾಧ್ಯವಾದಷ್ಟು ಹೊಸ ಕಟ್ರಿ. ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ ಚಟ ಕಮ್ಮಿ ಮಾಡಿ. ಚಟ ಬೇರೆ ಚಟಗಳು ಕಮ್ಮಿ ಮಾಡ್ಕೊಳ್ಳಿ. ಹಳ್ಳಿಕಾರ ಉಳಿಸಿ ಹಳ್ಳಿಕಾರ ಬೆಳೆಸಿ. ಓಕೆ ಓಕೆ ಅಣ್ಣ, ನಿಮಗೆ ಮುಂಚೆ ಎಲ್ಲ ನಾಟಿದಾನ ಅಂತೀರಿ, ಇವಾಗ ಹಳ್ಳಿಕಾರ ಅಂತ ಬಂದಿದೆ, ನಿಮ್ಗೆ ಏನು ಅನ್ಸುತ್ತಣ್ಣ? ಅಣ್ಣ ಇವಾಗ ಯಾರೇನೇನ್ಲೇ ನಾಟಿದಾನ ನೀವು. ಇವಾಗ ಅವಾಗೂ ಹೆಸರಿತ್ತು, ಇವಾಗೂ ಹೆಸರೈತೆ. ಅಂದ್ರೆ ಎಲ್ಲರಿಗೂ ಗುಡ್ಸೋದು ನಾಟಿದಾನ ಅಂತ. ಈಗ ಹೊತ್ತು ಸಂತೋಷ್ ಅವ್ರ ಇದ್ದಾಗಿಂದ ಹಳ್ಳಿಕಾರ ಅಂತ ಹೇಳ್ತವ್ರೆ. ಪರವಾಗಿಲ್ಲ, ಇನ್ನೂ ಹೆಸರು ಬೆಳೀತೈತೆ, ಬೆಳೀಲಿ, ಸಂತೋಷ. ಓಕೆ ಓಕೆ ಅಣ್ಣ, ಇವಾಗ ಹೊರತು ಸಂತೋಷಣ ಹಳ್ಳಿಕಾರ ಅಂತ ಹೇಳಿದ್ಮೇಲೆ ತುಂಬ ಜಾಸ್ತಿ ಕಟ್ಟೋದು ಜಾಸ್ತಿ ಆಗಿದೆ. ಹೌದು, ತುಂಬ ಯುವಕರು ಮೇಲೆ ಯುವಕರು ತುಂಬ ಇದ್ದವ್ರೆ. ಅವರಿಂದ ಇನ್ಸ್ಪಿರೇಷನ್ ಜಾಸ್ತಿ ಜನ ತಗೊಳ್ಳೋಣ. ಇನ್ಸ್ಪಿರೇಷನು. ಹೌದು. ಓಕೆ ಓಕೆ. ಜಾಸ್ತಿ ಅವರು ಮೋಟಿವೇಶನ್ ಮಾಡ್ತಾನೆ ಯುವಕರು. ಅವರು ಎತ್ತಾಕದಲ್ಲಿ ಎಲ್ಲ ಚೆನ್ನಾಗಿ ಸಾಕ್ತಾರೆ. ಚೆನ್ನಾಗಿ ಸಾಕ್ತಾರೆ. ಹಾಂ. ಓಕೆ ಅಣ್ಣ, ಅವರು ಜಾತ್ರೆಗೆ ಬರ್ತಾರ ಅಣ್ಣ? ಹಾಂ ಬರ್ತಾರೆ. ಅವರು ನಮ್ಮ ಜಾತ್ರೆ ಮಾಡಲ್ಲ, ತಗೊಂಡೋಗಿ ಬರ್ತಾರೆ. ಅವ್ರು ಸಪ್ಲಮ್ಮ ಮಾಡ್ತಾರೆ. ಹಾಂ ಅಣ್ಣ, ನೀವು ಸಪ್ಲಮ್ಮಂಗೆ ಹೋಗ್ತೀರಾ? ಹೋಗ್ತೀರ ಅಣ್ಣ, ನೋಡಕ್ಕೆ ಹೋಗ್ತೀರಿ, ತಗೊಂಬರಕ್ಕೆ ಹೋಗ್ತೀರಿ. ಹಾಂ, ಎಲ್ಲ ಜಾತ್ರೆಗೆ ಹೋಗ್ತೀವಿ. ಓಕೆ ಓಕೆ ಅಣ್ಣ, ಈಗ ಇವಾಗ ನಮ್ಮ ಚಾನಲ್ ಬಗ್ಗೆ ಏನು ಹೇಳ್ತೀರಾ? ಅಣ್ಣ ಇವಾಗ NS ಫಾರ್ಮರು ಮತ್ತು ವಿಲೇಜ್ ಡೇ ಅಂತ 2 ಚಾನಲ್ ಮಾಡಿದ್ದೀರಿ ನೀವು. ಪಾಪ ಒಂದು ಚಾನಲು ಇದು ಮಾಡಿಬಿಟ್ರು, ಮೋಸ ಮಾಡಿ ಇದು ಮಾಡಿಬಿಟ್ರು. ಪರವಾಗಿಲ್ಲ, ದೇವರವನೇ. ಇವಾಗ ವಿಲೇಜ್ ಡೇ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಲಿ, ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ, ಇನ್ನು ಯೂತ್ಸ್ನ ಬೆಳ್ಸೋಕೆ ಪ್ರಯತ್ನ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಮ್ಮ ಕೈಲಾದರೆ ಒಳ್ಳೇದು ಮಾಡಬೇಕು, ಇಲ್ಲ ಅಂದರೆ ಸುಮ್ಮನೆ ಇರೋದು. ಓಕೆ ಓಕೆ. ಮತ್ತೆ ಇನ್ನೇನು ಸಮಾಚಾರ? ತಿಂಡಿ ಮಾಡಿದ್ರಣ್ಣ? ಅಣ್ಣ ಇವು ವ್ಯಾಪಾರ ಕುತ್ಕೊಂಡವ್ರು ಈಗ ಕೇಳ್ತವ್ರೆ, ನೋಡೋಣ ಏನಾಗ್ತದೆ. ದೇವ್ರ ಭಗವಂತ. ಯಾವ ಕಡೆ ರೋಡ? ಅಣ್ಣ ಅವರು ಹಂಪಿ. ಓಕೆ, ಸರಿ ಆಯ್ತಣ್ಣ, ಥ್ಯಾಂಕ್ ಯು.